ಈ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ವಾಹಿನಿಯ ಪ್ರಧಾನ ಸಂಪಾದಕರಾದಂತಹ ಹೊನ್ನಾಳಿ ಚಂದ್ರಶೇಖರ್ ಅವರು ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಹೊನ್ನಾಳಿ ಚಂದ್ರಶೇಖರ್ ಅವರೇ, ಈ ಬಾರಿಯ ಶಿವಮೊಗ್ಗ ಪಾಲಿಕೆ ಕದನ ಕುತೂಹಲ ಮೂಡಿಸಿದೆ. ಈಶ್ವರಪ್ಪ ಮತ್ತು ಬಿಜೆಪಿ ನಡುವೆ ಪ್ರಬಲ ಪೈಪೋಟಿ ಏರ್ಪಡುವ ಲೆಕ್ಕಾಚಾರಗಳು ಇವೆ. ಲೋಕಸಭಾ ಚುನಾವಣೆ ಸೇಡನ್ನ ಈಶ್ವರಪ್ಪ ಪಾಲಿಕೆ ಚುನಾವಣೆಯಲ್ಲಿ ತೀರಿಸಿಕೊಳ್ತಾರಾ? ನಯನ, ಸದ್ಯಕ್ಕೆ ನಡೆಯಲಿರುವ ಮೈಸೂರು, ತುಮಕೂರು, ಶಿವಮೊಗ್ಗ ಮಹಾನಗರ ಪಾಲಿಕೆ ಚುನಾವಣೆಗಳಲ್ಲಿ ಅತ್ಯಂತ ಕುತೂಹಲ ಕೆಳಿಸಿರೋದು ಅಂತಂದ್ರೆ ಶಿವಮೊಗ್ಗ ಪಾಲಿಕೆ ಚುನಾವಣೆ. ಯಾಕೆ ಅಂದ್ರೆ ಇಲ್ಲಿ ಬರೀ ಪಕ್ಷಗಳಿಲ್ಲ, ಪಕ್ಷವನ್ನ ಹೊರತುಪಡಿಸಿದಂತ ವ್ಯಕ್ತಿ ಇದಾರೆ, ಸಂಘಟನೆ ಇದೆ. ಹಾಗಾಗಿ ಶಿವಮೊಗ್ಗ ಪಾಲಿಕೆ ಬಗ್ಗೆ ಎಲ್ಲರ ಕುತೂಹಲ ಇದೆ. ಈಗ ಈ ಹಿಂದೆ ನಾವು ನೋಡ್ತಾ ಇದ್ದಂತ ಚಿತ್ರಣ ಹೇಗಿತ್ತು ಅಂತಂದ್ರೆ ಕಾಂಗ್ರೆಸ್, ಜೆಡಿಎಸ್ ಮತ್ತೆ ಬಿಜೆಪಿ ಪಕ್ಷಗಳು, ಈ ಮೂರು ಪಕ್ಷಗಳ ಅಭ್ಯರ್ಥಿಗಳು ಕಣದಲ್ಲಿ ಸೆಣಸಾಟ ಮಾಡ್ತಾ ಇದ್ರು. ಕೆಲವು ಸರಿ, ಬಹಳಷ್ಟು ಸರಿ ಕಾಂಗ್ರೆಸ್ ಮತ್ತೆ ಜೆಡಿಎಸ್ ಪಕ್ಷ ಮೈತ್ರಿ ಮಾಡ್ಕೊಂಡು ಮಹಾನಗರ ಪಾಲಿಕೆಯಲ್ಲಿ ಅಧಿಕಾರವನ್ನ ಮಾಡಿದ್ದಿದೆ. ಅದಕ್ಕಿಂತ ಮುಂಚೆ ಅಂತಂದ್ರೆ ಬಿಜೆಪಿ ಸಹ ಅಧಿಕಾರವನ್ನ ಮಾಡಿದೆ, ಕೆಜೆಪಿ ಜೊತೆಗೆ ಸೇರಿ ಅದಕ್ಕೆ, ಕೆಜೆಪಿ ಅಂದ್ರೆ ಯಡಿಯೂರಪ್ಪ ಅವರ ಕೆಜೆಪಿ, ಆ ಕೆಜೆಪಿ ಜೊತೆಗೆ ಸೇರಿ ಅಧಿಕಾರವನ್ನ ಮಾಡಿದ್ದು ಇದೆ. ಹಾಗಾಗಿ ಈ ಬಾರಿ ಯಾವ ರೀತಿ ಚಿತ್ರಣ ಇರುತ್ತೆ ಅಂತ ಹೇಳಿ, ಈಗ ರಾಜ್ಯ ಮಟ್ಟದಲ್ಲಿ ಕಾಂಗ್ರೆಸ್ ಮತ್ತೆ ಜೆಡಿಎಸ್ ಮೈತ್ರಿಯನ್ನ ಮಾಡ್ಕೊಂಡಿದ್ದಾವೆ ಲೋಕಸಭೆ ಚುನಾವಣೆ ಹಿನ್ನೆಲೆಯಲ್ಲಿ. ಹಾಗಾಗಿ ಶಿವಮೊಗ್ಗ ಮಹಾನಗರ ಪಾಲಿಕೆಯಲ್ಲಿ ಜೆಡಿಎಸ್ ಮತ್ತು ಬಿಜೆಪಿ, ಅಲ್ಲಿ ರಾಜ್ಯದಲ್ಲಿ ಈಗ ಜೆಡಿಎಸ್ ಮತ್ತೆ ಬಿಜೆಪಿ ಮೈತ್ರಿಯನ್ನ ಮಾಡ್ಕೊಂಡಿವೆ ಲೋಕಸಭೆ ಚುನಾವಣೆಗೆ. ಈಗ ಪಾಲಿಕೆಯಲ್ಲೂ ಸಹ ಜೆಡಿಎಸ್ ಮತ್ತೆ ಬಿಜೆಪಿ ಮೈತ್ರಿ ಆಗೋದಂತೂ ಖಚಿತ. ಈಗ 32 ವಾರ್ಡ್ಗಳಿದೆ, 32 ಅಭ್ಯರ್ಥಿಗಳು, ಬಹುತೇಕ ಇಷ್ಟೇ ಆಗುತ್ತೆ. ಅಥವಾ ರಿವೈಸ್ಡ್ ಕ್ಷೇತ್ರ ಪುನರ್ವಿಂಗಡಣೆ ಪಟ್ಟಿ ಹೊರ ಬರದೇ ಇದ್ರೆ 32 ವಾರ್ಡ್ಗಳಲ್ಲಿ ಚುನಾವಣೆ ನಡೆಯುತ್ತೆ. ಆಗ ಹಲವು ವಾರ್ಡ್ಗಳನ್ನ ಬಿಜೆಪಿ ಬಿಟ್ಕೊಡ್ಬೇಕಾಗತ್ತೆ, ಜೆಡಿಎಸ್ ಅಲ್ಲಿ ಕಣಕ್ಕಿಳಿಬೇಕಾಗುತ್ತೆ. ಜೆಡಿಎಸ್ ಸ್ಟ್ರಾಂಗ್ ಇರ್ತಕ್ಕಂತ ಜಾಗಗಳಲ್ಲಿ ಅಲ್ಲಿ ಆ ಜೆಡಿಎಸ್ ಬಿಟ್ಕೊಡೋದಿಲ್ಲ. ಮತ್ತೆ ಇನ್ನೊಂದು ಬದಲಾದ ಪರಿಸ್ಥಿತಿನಲ್ಲಿ ಜೆಡಿಎಸ್ ಪಕ್ಷದಲ್ಲಿ ಇದ್ದಂತ ಹಲವು ಪಾಲಿಕೆಯ ಸದಸ್ಯರು, ಶ್ರೀಕಾಂತ್ ಅವರು ಜೆಡಿಎಸ್ ಅನ್ನ ತೊರೆದು ಕಾಂಗ್ರೆಸ್ ಸೇರಿದಾಗ ಕಾಂಗ್ರೆಸ್ಗೆ ಸೇರಿದ್ದಾರೆ. ಜೆಡಿಎಸ್ ಅಲ್ಲಿ ಗೆದ್ದಂತ ಪಾಲಿಕೆ ಕಾರ್ಪೊರೇಟರ್ಗಳು ಈಗ ಜೆಡಿಎಸ್ ಅಲ್ಲಿ ಅವರು ಕಾಂಗ್ರೆಸ್ ಅಲ್ಲಿ ಇದ್ದಾರೆ. ಇನ್ನ ಬಿಜೆಪಿ ಇಲ್ಲಿ ಜೆಡಿಎಸ್ಗೆ ಸ್ಥಾನವನ್ನ ಬಿಟ್ಕೊಡ್ಬೇಕಾಗಿದೆ. ಇದರ ಜೊತೆಗೆ ಕಾಂಗ್ರೆಸ್ ಅಲ್ಲೂ ಸಹ ಟಿಕೆಟ್ಗೆ, ಮತ್ತೆ ಈಗ ಜೆಡಿಎಸ್ ಇಂದ ಬಂದಿರತಕ್ಕಂತ ಪಾಲಿಕೆ ಸದಸ್ಯರು ಮತ್ತೆ ಕಾಂಗ್ರೆಸ್ ಅಲ್ಲಿ ಇರತಕ್ಕಂತ ಪಾಲಿಕೆ ಸದಸ್ಯರು ಅಲ್ಲೂ ಸಹ ಸುಲಭ ಇಲ್ಲ. ಆದ್ರೆ ಇವೆರಡರ ಮಧ್ಯೆ ಬಹಳ ಗಮನ ಸೆಳೆತಿರತಕ್ಕಂಥ ಫ್ಯಾಕ್ಟರ್ ಅಂತಂದ್ರೆ ಈಶ್ವರಪ್ಪನವರ ನೇತೃತ್ವದ ರಾಷ್ಟ್ರಭಕ್ತ ಬಳಗ. ಈಗೇನು ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ, ಒಂದು ಸಹಕಾರ ಕ್ಷೇತ್ರದ ಒಂದು ಚುನಾವಣೆಯಲ್ಲಿ ಅವರ ಪ್ರತಿನಿಧಿ ಒಬ್ರು, ಅವ್ರು ಯಾರನ್ನು ಬೆಂಬಲಿಸಿದ್ರು ಅವರೊಬ್ರು ಆಯ್ಕೆಯಾಗಿ ಬಂದ್ರು ಅಂತಕ್ಕಂತ ಹೇಳಿ ನಮಗೂ ಒಂದು ಸ್ಥಾನ ಇದೆ, ನಮಗೂ ಒಂದು ರೆಕಗ್ನಿಷನ್ ಇದೆ ಅಂತ ಹೇಳಿ ರಾಷ್ಟ್ರಭಕ್ತ ಬಳಗ ಭಾವಿಸ್ತಾ ಇದೆ. ಹಾಗೆ ಈಶ್ವರಪ್ಪನವರ ಜೊತೆಗೆ ಬಿಜೆಪಿಯಲ್ಲಿ ಇದ್ದಂತ ಬಹಳಷ್ಟು ಕಾರ್ಪೊರೇಟರ್ಗಳು ಈಶ್ವರಪ್ಪನವರ ಜೊತೆಗಿದ್ದಾರೆ. ಯಾಕಂದ್ರೆ ಶಿವಮೊಗ್ಗ ನಗರದಲ್ಲಿ ಈಶ್ವರಪ್ಪನವರು ತುಂಬಾ ಸ್ಟ್ರಾಂಗ್ ಬೇಸ್ ಅನ್ನು ಹೊಂದಿದ್ದಾರೆ. ಈ ಹಿನ್ನೆಲೆಯಲ್ಲಿ ಮುಂಬರುವ ಚುನಾವಣೆ ಹೇಗಿರುತ್ತೆ, ನಮಗೆ ಇಲ್ಲಿ 3 ಶಕ್ತಿ ಕೇಂದ್ರಗಳು ಕಾಣ್ತಾ ಇದೆ, ಪವರ್ ಸೆಂಟರ್ಗಳು. ಒಂದು ಕಾಂಗ್ರೆಸ್ ಒಂದ್ ಕಡೆ ಆದ್ರೆ, ಇನ್ನೊಂದ್ ಕಡೆ ರಾಷ್ಟ್ರಭಕ್ತ ಬಳಗ ಆದ್ರೆ, ಮತ್ತೊಂದ್ ಕಡೆ ಬಿಜೆಪಿ ಮತ್ತೆ ಜೆಡಿಎಸ್. ಈಗ 3 ಪಾರ್ಟಿಗಳು ಕಾಣ್ತಾ ಇದ್ದಾವೆ. ಹಾಗಾಗಿ ಮುಂಬರುವ ಮಹಾನಗರ ಪಾಲಿಕೆ ಚುನಾವಣೆ ನಿಜವಾಗ್ಲೂ ಬಹಳ ಕುತೂಹಲಕಾರಿಯಾಗಿದೆ. ಲೋಕಸಭೆ ಚುನಾವಣೆ ನಂತರ ಪರ್ಟಿಕ್ಯುಲರ್ ಆಗಿ ಶಿವಮೊಗ್ಗ ನಗರದಲ್ಲಿ ರಾಜಕೀಯವಾಗಿ ಆಗಿರ್ತಕ್ಕಂಥ ಬದಲಾವಣೆಗಳೇನಿದೆ ಅದು ಈ ಪಾಲಿಕೆ ಚುನಾವಣೆ ಮೇಲೆ ನೇರ ಪರಿಣಾಮ ಬೀರುತ್ತಿರೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಈಶ್ವರಪ್ಪನವರು ಯಾವ ರೀತಿಯಾದಂತಹ ಒಂದು ರೋಲ್ ಪ್ಲೇ ಮಾಡ್ತಾರೆ ಅನ್ನೋದು ಸಹ ಬಹಳ ಗಮನಾರ್ಹ ಆಗಿದೆ. ನಯನ, ಓಕೆ, 35 ವಾರ್ಡ್ಗಳಲ್ಲಿ ರಾಷ್ಟ್ರಭಕ್ತರ ಬಳಗ ಸ್ಪರ್ಧೆ ಮಾಡೋ ಚಿಂತನೆಯಲ್ಲಿ ಇದೆ. ಹಾಗಾದ್ರೆ ಬಿಜೆಪಿ ಮತ್ತು ಕಾಂಗ್ರೆಸ್ನ ರಣತಂತ್ರ ಹೇಗಿರಬಹುದು? ಈಗ ರಾಷ್ಟ್ರಭಕ್ತ ಬಳಗ ಅಂದ್ರೆ ಈಶ್ವರಪ್ಪನವರ ಜೊತೆ ಗುರುತಿಕೊಂಡಿರ್ತಕ್ಕಂಥ ವಿಶ್ವಾಸ ಆಗಿರ್ಬೋದು, ಇನ್ನು ಬೇರೆ ಬೇರೆ ಕಾರ್ಪೊರೇಟರ್ಗಳಾಗಿರ್ಬೋದು, ಅವರು ಸ್ಪರ್ಧೆ ಮಾಡೇ ಮಾಡ್ತಾರೆ. ಅವರು ರಾಷ್ಟ್ರಭಕ್ತ ಬಳಗದ, ಈಗ ಏನು ಕಾರ್ಪೊರೇಟರ್ಗಳಿದ್ದಾರೆ ಅವರು ರಾಷ್ಟ್ರಭಕ್ತ ಬಳಗದ ಜೊತೆಗೆ ಇದ್ದಾರೆ ಅಂತಂದ್ರೆ ಅವರು ಮತ್ತೆ ಮರುಸ್ಪರ್ಧೆಯನ್ನ ಮಾಡ್ತಾರೆ. ಹಂಗಂತ ಹೇಳಿ ಈಗ ಇರ್ತಕ್ಕಂಥ ಕಾರ್ಪೊರೇಟರ್ಗಳು ಮಾತ್ರ ಅಷ್ಟೇ ಜನ ಸ್ಪರ್ಧೆ ಮಾಡ್ತಾರೆ ಅಂತ ಹೇಳಕ್ ಆಗೋದಿಲ್ಲ. ಯಾಕೆಂದ್ರೆ ರಾಷ್ಟ್ರಭಕ್ತ ಬಳಗ ಇನ್ನು ಶಿವಮೊಗ್ಗ ಮಹಾನಗರ ಪಾಲಿಕೆಯ ಎಲ್ಲಾ ವಾರ್ಡ್ಗಳಲ್ಲೂ ಸ್ಪರ್ಧೆ ಮಾಡೋದು ಖಚಿತ. ಯಾಕೆ ಅಂದ್ರೆ ಯಾವುದೇ ಒಂದು ಪಕ್ಷದ ಟಿಕೆಟ್ ಆಕಾಂಕ್ಷಿ ಆದವರು, ಉದಾಹರಣೆಗೆ ಬಿಜೆಪಿ ಟಿಕೆಟ್ ಆಕಾಂಕ್ಷಿ ಆಗಿರ್ತಾರೆ, ಆದ್ರೆ ಬಿಜೆಪಿಗೆ ಆ ವಾರ್ಡ್ ಅಲ್ಲಿ ಸ್ಪರ್ಧೆ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಅನ್ಕೊಂಡು ಉದಾಹರಣೆಗೆ ಅದನ್ನ ಜೆಡಿಎಸ್ ಬಿಟ್ಕೊಡುತ್ತೆ. ಹಾಗೆ ಜೆಡಿಎಸ್ ಬಿಜೆಪಿ ಪಕ್ಷದ ಟಿಕೆಟ್ ಆಕಾಂಕ್ಷಿ ಆಗಿದ್ದರೆ ಏನ್ ಮಾಡ್ತಾರೆ, ಅವರು ರಾಷ್ಟ್ರಭಕ್ತದ ಬಳಗದ ಕಡೆ ತಿರುಗಿ ನೋಡ್ಬೋದು. ಅಥವಾ ಬಿಜೆಪಿ ಸ್ಪರ್ಧೆ ಮಾಡ್ತಕ್ಕಂತ ಯಾವ ವಾರ್ಡ್ ಇರುತ್ತೆ ಆ ವಾರ್ಡ್ ನಲ್ಲಿ ಒಬ್ರು ಅಥವಾ ಇಬ್ರು ಟಿಕೆಟ್ಗಾಗಿ ಹಣಾಣೆ ನಡೆಸಿದ್ರೆ, ಟಿಕೆಟ್ ನಮಗೆ ಬೇಕು ಅಂತಂದ್ರೆ ಅಲ್ಲಿ ಅಸಮಾಧಾನ ಹೊಂದಿದಂತ ವ್ಯಕ್ತಿ
ಅವರು ರಾಷ್ಟ್ರಭಕ್ತದ ಬಳಗದ ಕಡೆ ತಿರುಗಬಹುದು. ಯಾವ್ದನ್ನು ಅಲೆಗಳಿಕ್ಕಾಗೋದಿಲ್ಲ. ಇನ್ನು ರಾಷ್ಟ್ರಭಕ್ತ ಬಳಗದಲ್ಲೂ ಅದೇ ತರ ಪರಿಸ್ಥಿತಿ ಇರುತ್ತೆ. ಈಗ ಒಂದೇ ಕ್ಷೇತ್ರದಲ್ಲಿ ಒಂದ್ 2-3 ಜನ ಆಸ್ಪಿರೆಂಟ್ಗಳಿದ್ರೆ ಅದರಲ್ಲಿ ಈಶ್ವರಪ್ಪನವರು ಅಥವಾ ರಾಷ್ಟ್ರಭಕ್ತ ಬಳಗ ಯಾರಿಗೆ ತೀರ್ಮಾನ ಮಾಡುತ್ತೋ ಅವ್ರನ್ನ ಎಲ್ಲರೂ ಒಪ್ಪಿದ್ರೆ ಸರಿ. ಅವ್ರು ಒಪ್ಲಿಲ್ಲ ಅಂತಂದ್ರೆ ಅವ್ರು ಮತ್ತೊಂದ್ ಕಡೆ ಹೋಗ್ತಾರೆ, ಬೇರೆ ಪಕ್ಷನ ನೋಡ್ತಾರೆ, ಅಥವಾ ಸ್ವತಂತ್ರವಾಗಿ ಕಣಕ್ಕಿಳಿತಾರೆ. ಈ ರೀತಿ ಈ ಶಫಲ್ಗಳು ಆಗೋದು ಬಹುತೇಕ ಖಚಿತ ಮಹಾನಗರ ಪಾಲಿಕೆ ಚುನಾವಣೆಯಲ್ಲಿ. ಹಾಗಾಗಿ ಈಶ್ವರಪ್ಪನವರ ಬಡ ರಾಷ್ಟ್ರಭಕ್ತ ಬಳಗ ಏನಿದೆ, ಇಂಡಿಪೆಂಡೆಂಟ್ ಆಗಿ ಸ್ಪರ್ಧೆ ಮಾಡೋದಾದ್ರೆ ಬಿಜೆಪಿ ಜೊತೆ ಕೈ ಜೋಡಿಸ್ತೇನೆ ಅಥವಾ ಬಿಜೆಪಿ ಮರ್ಜ್ ಆಗ್ತೇನೆ, ಬಿಜೆಪಿ ಜೊತೆ ಈಶ್ವರಪ್ಪನವರು ವಿಲೀನ ಆಗದೇನೆ ಸ್ಪರ್ಧೆ ನಡೆಯುತ್ತೆ ಅಂತಂದ್ರೆ ರಾಷ್ಟ್ರಭಕ್ತ ಬಳಗ ಎಲ್ಲಾ ವಾರ್ಡ್ಗಳಲ್ಲೂ ಸ್ಪರ್ಧೆ ಮಾಡೋದು ಬಹುತೇಕ ಖಚಿತ ನಯನ. ಅದೇ ರೀತಿ ಕಾಂಗ್ರೆಸ್ ಪಕ್ಷವೂ ಸಹ ಎಲ್ಲಾ ವಾರ್ಡ್ಗಳು ಸ್ಪರ್ಧೆ ಮಾಡುತ್ತೆ. ಆದ್ರೆ ಬಿಜೆಪಿ ಜೆಡಿಎಸ್ ಪಕ್ಷಗಳ ನಡುವೆ ಮೈತ್ರಿ ಆಗುತ್ತೆ. ಯಾವ್ಯಾವ ಪಕ್ಷಗಳು ಎಷ್ಟೆಷ್ಟು ವಾರ್ಡ್ಗಳನ್ನ ನಮ್ ಜೊತೆಗೆ ಇಟ್ಕೊಳ್ತವೆ ಅನ್ನೋದು ಚರ್ಚೆಯ ಮೂಲಕ ತೀರ್ಮಾನ ಆಗಬೇಕಾಗಿದೆ. ಈಗ ಚುನಾವಣಾ ಆಯೋಗ ಹೇಳಿರೋದ್ರಿಂದ ಈಗ ಚರ್ಚೆಗೆ ಚಾಲನೆ ಸಿಕ್ಕಿದೆ ರಾಯಣ್ಣ. ಒಂದ್ ವೇಳೆ ಪಾಲಿಕೆ ಚುನಾವಣೆಯಲ್ಲಿ ರಾಷ್ಟ್ರಭಕ್ತರ ಬಳಗ ಉತ್ತಮ ಸಾಧನೆಯನ್ನ ಮಾಡಿದ್ರೆ ಕೆಎಸ್ ಈಶ್ವರಪ್ಪನವರನ್ನ ಬಿಜೆಪಿಗೆ ವಾಪಸ್ ಕರೆಸಿಕೊಳ್ಳುವ ಸಾಧ್ಯತೆ ಏನಾದ್ರೂ ಇದೆಯಾ? ನಯನ, ಚುನಾವಣಾ ನಂತರದ ಮೈತ್ರಿಗೆ ಬಹಳಷ್ಟು ಚಿತ್ರಗಳಿದಾವೆ. ರಾಷ್ಟ್ರಭಕ್ತ ಬಳಗ ಸ್ಥಾನಗಳನ್ನ ಪಡೆದರೆ ಬಿಜೆಪಿ ಜೊತೆಗೆ ಸೇರುತ್ತಾ? ಈಶ್ವರಪ್ಪನವರ ಈಗ ಮನಸ್ಥಿತಿ ನೋಡಿದ್ರೆ ನಾನು ಬೇರೆ ಅಲ್ಲ, ಬಿಜೆಪಿ ಬೇರೆ ಅಲ್ಲ, ಆದ್ರೆ ಬಿಜೆಪಿಯಲ್ಲಿರೋ ಕೆಲವರು ಮಾತ್ರ ಬೇರೆ ನನಗೆ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ ಅವರು. ಹಾಗಾಗಿ ಬಿಜೆಪಿ ಏನಾದ್ರೂ ಸ್ಥಾನವನ್ನ ಪಡೀತು ಅಂತಂದ್ರೆ, ಇಲ್ಲಿ ಈಶ್ವರಪ್ಪನವರ ಸ್ಥಾನಗಳನ್ನ ಪಡೆದ್ರು ಅಂತಂದ್ರೆ ಚುನಾವಣಾ ಪೂರ್ವ ಮೈತ್ರಿ ಚುನಾವಣಾ ನಂತರದ ಮೈತ್ರಿ ಅಲ್ಲಗಳಲ್ಲಿ ಸಾಧ್ಯನೇ ಇಲ್ಲ. ಯಾಕಂದ್ರೆ ಚುನಾವಣಾ ಇತಿಹಾಸವೇ ಅದನ್ನ ಹೇಳಿದೆ. ಈಗ ಯಾವ ರೀತಿ ಆಗುತ್ತೆ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಅಥವಾ ಪಂಚಾಯತ್ ರಾಜ್ ಸಂಸ್ಥೆಗಳಲ್ಲಿ ಯಾವ ರೀತಿ ಆಗುತ್ತೆ ಅಂತಂದ್ರೆ, ಪರಸ್ಪರ ವಿರುದ್ಧ ಅಜೆಂಡಾವನ್ನು ಹೊಂದಿರತಕ್ಕಂತ, ಪರಸ್ಪರ ವಿರುದ್ಧ ತತ್ವಗಳನ್ನು ಒಪ್ಕೊಂಡಿರ್ತಕ್ಕಂತ ಪಕ್ಷಗಳೇ ಇಂಥ ಜಾಗದಲ್ಲಿ ಒಟ್ಟಾಗಿ ಮೈತ್ರಿಯನ್ನ ಮಾಡ್ಕೊಂಡಂತ ಉದಾಹರಣೆಗಳು ಸಾಕಷ್ಟಿದೆ. ಎಷ್ಟೋ ಪಾಲಿಕೆಗಳಲ್ಲಿ ಅಥವಾ ಎಷ್ಟೋ ನಗರಸಭೆಗಳಲ್ಲಿ ಕಾಂಗ್ರೆಸ್ ಬಿಜೆಪಿಯ ಮೈತ್ರಿ ಮಾಡ್ಕೊಂಡಿದೆ. ಹಾಗಾಗಿ ಯಾವುದನ್ನು ಅಲ್ಲಗಳಿಕ್ಕಾಗೋದಿಲ್ಲ. ಆದ್ರೆ ಚುನಾವಣೆಗೆ ಪೂರ್ವದಲ್ಲಿ ಮಾತ್ರ ಎಲ್ಲರೂ ಸಹ ಪರಸ್ಪರ ವಿರುದ್ಧ ಸ್ಪರ್ಧೆ ಮಾಡ್ತಾರೆ. ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ಚುನಾವಣಾ ಪೂರ್ವ ಮೈತ್ರಿಯ ಸಾಧ್ಯತೆ ಇರ್ತಕ್ಕಂಥ ಅವಕಾಶ ಒಂದೇ ಒಂದು, ಅದು ಬಿಜೆಪಿ ಮತ್ತೆ ಜೆಡಿಎಸ್ ಜೊತೆಗೆ ಮಾತ್ರ. ಇವರಿಬ್ರು ಚುನಾವಣಾ ಪೂರ್ವ ಮೈತ್ರಿಯನ್ನ ಮಾಡ್ಕೊಳ್ತಾರೆ. ಆದ್ರೆ ಚುನಾವಣೆ ನಂತರದ ಮೈತ್ರಿ ಇದೆಯಲ್ಲ, ಅದಕ್ಕೆ ಎಲ್ಲಾ ತರದ ಆಪ್ಷನ್ಗಳು ಓಪನ್ ಇರುತ್ತೆ, ಎಲ್ಲಾ ತರದ ಪರ್ಮಿಟೇಷನ್ ಕಾಂಬಿನೇಷನ್ಗಳು ಇರುತ್ತೆ. ಅಲ್ಲಿ ಏನ್ ಬೇಕಾದ್ರೂ ಆಗ್ಬೋದು. ಇಲ್ಲೂ ಸಹ ರೆಸಾರ್ಟ್ ರಾಜಕೀಯ ನಡೆಯುತ್ತೆ, ಇಲ್ಲೂ ಸಹ ಮನವೊಲಿಸುವ ಕೆಲಸ ನಡೆಯುತ್ತೆ, ಇಲ್ಲೂ ಸಹ ಒಂದು ದೊಡ್ಡ ಭಾಗವನ್ನ ಒಂದು ಪಕ್ಷದಿಂದ ಬಿಡಿಸಿ ಇನ್ನೊಂದು ಪಕ್ಷಕ್ಕೆ ಸೇರಿಸುವಂತ ಕೆಲಸವೂ ಸಹ ಆಗ್ಬೋದು. ಎಲ್ಲಾ ತರದ ಸಾಧ್ಯತೆಗಳು ಇರುತ್ತೆ ನೈನಾ ಚುನಾವಣಾ ನಂತರದ ಕಾಲದಲ್ಲಿ. ಓಕೆ, ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು.